ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಿಲ್ಲ. ಪ್ರತಿಪಕ್ಷಗಳು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ. ಈ ರಾಜಕೀಯ ಹೈಡ್ರಾಮಾದಲ್ಲೇ 10 ದಿನದ ಸದನದ ಕಲಾಪ ಬಲಿಯಾಗಿ ಹೋಗಿದೆ. ಇವತ್ತಿನಿಂದ ಮುಂಗಾರು ಅಧಿವೇಶನ ಮತ್ತೆ ಆರಂಭ ಆಗಲಿದ್ದು ಬಿಜೆಪಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಅಕ್ರಮದ ಆರೋಪ ಹೊತ್ತ ಬಿ ನಾಗೇಂದ್ರಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಪ್ರತಿಪಕ್ಷಗಳು ಕೆಂಡಾಮಂಡಲವಾಗಿವೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿವೆ. ಮುಂಗಾರು ಅಧಿವೇಶನ ಪ್ರಾರಂಭವಾದಾಗಿನಿಂದಲೂ ಪ್ರತಿಭಟನೆ ನಡೆಸುತ್ತಾ ಇವೆ. ಸದನದ ಬಾವಿಗಿಳಿಯದೆ ಧರಣಿ ಘೋಷಣೆಗಳ ಮೂಲಕವೇ ಸರ್ಕಾರಕ್ಕೆ ಚಾಟಿ ಬೀಸುತ್ತಿವೆ. ನಾಗೇಂದ್ರ ಹೋರಾಟದಿಂದ ಹಿಂದೆ ಸರಿಯದ ದೋಸ್ತಿ. ವಿಧಾನಸೌಧ ಮುತ್ತಿಗೆ ಹಾಕಲು ಮುಂದಾದ ಬಿಜೆಪಿ. ದಿನದಿಂದ ದಿನಕ್ಕೆ ಪ್ರತಿಭಟನೆಯ ರೂಪವನ್ನು ವಿಪಕ್ಷಗಳು ಬದಲಿಸುತ್ತಿವೆ. ಮೊದಲು ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ನಾಯಕರು ಆಗ್ರಹಿಸಿದ್ರು. ಬಳಿಕ ಲೂಟಿ ಹಣ ರಾಹುಲ್ ಗಾಂಧಿಗೆ ಹೋಯಿತು ಅಂತ ಘೋಷಣೆಗಳು ಕೂಡ ಕೂಗಿದ್ರು. ನಂತರ ಕಪ್ಪು ಪಟ್ಟಿ ಧರಿಸಿ ಕಲಾಪದಲ್ಲಿ ಭಾಗಿಯಾಗಿದ್ರು. ಗೋ ಬ್ಯಾಕ್ ನಾಗೇಂದ್ರ ಅಂತ ಕೂಗಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರು. ಇದೂ ಸಾಲದಕ್ಕೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಇದೀಗ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಮುಂದಾಗಿದೆ. ವಿಧಾನಸೌಧ ಮುತ್ತಿಗೆಗೆ ದೋಸ್ತಿ ನಾಯಕರ ಪ್ಲಾನ್. ಇಂದು ಸದನದ ಹೊರಗೆ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಫ್ರೀಡಂ ಪಾರ್ಕ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಮುಂದಾಗಿದೆ. ಅಷ್ಟೇ ಅಲ್ಲ, ಸದನದ ಒಳಗೂ ವಿಭಿನ್ನ ಪ್ರತಿಭಟನೆ ನಡೆಸಲು ತಯಾರಿ ನಡೆಸಿದೆ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಸದನ ನಡೆಯಲ್ಲ ಎಂಬ ಸಂದೇಶ ರವಾನಿಸಲಿದೆ. ನಾಗೇಂದ್ರ ವಿಚಾರವಾಗಿ ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನ ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಹೋರಾಟ. ಹೌದು, ಫೋನಲ್ಲಿ ಮಾತಾಡಿದ್ರಿ. ಮಂಗಳವಾರವೂ ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆಯಲಿದೆ. ಅಧಿವೇಶನದ ಬಳಿಕವೂ ಹೋರಾಟ ರೂಪಿಸಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಪಾದಯಾತ್ರೆ ನಡೆಸಲು ಚಿಂತನೆ ನಡೆಸಿದೆ. ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ನಡೆಸಲು ಪ್ಲಾನ್ ಮಾಡಿದೆ. ಸುಮಾರು 170 ಕಿಲೋಮೀಟರ್ ನಡೆದು 11 ಎಸ್ಟಿ ಮೀಸಲು ಕ್ಷೇತ್ರಗಳನ್ನು ಕವರ್ ಮಾಡುವ ಲೆಕ್ಕಾಚಾರ ಹಾಕಿದೆ. ಆ ಮೂಲಕ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಲು ಮೊದಲ ಅಡಿ ಇಡ್ತಾ ಇದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಸರ್ಕಾರ ಚರ್ಚೆಗೆ ಸಿದ್ದವಿದೆ ಅಂತ ಹೇಳಿ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಒಂದು ಹೆಜ್ಜೆ ಮುಂದೆ ಹೋದ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಕ್ಷಗಳು ಗೂಂಡಾ ರೀತಿಯಾಗಿ ವರ್ತಿಸುತ್ತಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ, ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನ ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನ್ ಬೇಕಾದ್ರೆ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದ್ರೆ ನಾನು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳಷ್ಟು ತಾಳ್ಮೆ ಇಲ್ಲ. ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪ್ರಹಸನ ಮುಗಿಯುವ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣ್ತಿಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪೊಲಿಟಿಕಲ್ ಹೈಡ್ರಾಮಕ್ಕೆ ತೆರಿಗೆ ಹಣ ವ್ಯರ್ಥ ಆಗ್ತಿರೋದಂತೂ ಸತ್ಯ.